ತನುವು. ವಾವ್ ವಾವ್, ಬರ್ತಾ ಒಂದು ಅದ್ಭುತವಾದಂಥ ವ್ಯೂ ಸಿಕ್ತು ಅಂದ್ಕೊಳ್ಳಿ. ಅದಕ್ಕೆ ನಿಂತ್ಕೊಂಡೆ. ನೋಡಿ ಹೆಂಗುಂಟು, ಕ್ರೇಜಿಯಾಗಿದೆ ಗುರು. ಯಪ್ಪ, ಎಲ್ಲಿ ನೋಡಿದ್ರು ಕೂಡ ಫುಲ್ಲು ಕ್ಲೌಡ್ಸು, ಸಾಕಾಗಿದೆ. ಅಲ್ಲಿ ದೂರದಲ್ಲಿ ಮನೆಗಳು ಕಾಣಿಸ್ತಾ ಉಂಟು. ಕ್ರೇಜಿಯಾಗಿರ್ತಕ್ಕಂಥ ಒಂದು ಜಾಗ. ಆದರೆ ಫುಲ್ ಗಬ್ಬೆಬ್ಸ್ಬಿಟ್ಟಿದ್ದಾರೆ ಜನನ. ಕೋಳಿ ಪುಕ್ಕಗಳನ್ನು ಅದು ಇದು ಹಾಕ್ಬಿಟ್ಟು ಗಬ್ಬು ಸ್ಮೆಲ್ ಬರ್ತಾಯಿದೆ, ನಿಂತ್ಕೊಳ್ಳೋಕ್ಕಾಯ್ತಿಲ್ಲ. ಸೊ ಬನ್ನಿ ಹೊರಡುವ ಇಲ್ಲಿಂದ. ಸಖತ್ ಗಲೀಜಾಗಿದೆ ಮಾತ್ರ ಜಾಗ. ಏನು ಜನಗಳಪ್ಪ ಅನ್ನಿಸ್ತೈತೆ. ಬನ್ನಿ ಹೊರಡುವ, ಮುಂದೆ ಹೋಗ್ತಾ ಸಿಗ್ತೀನಿ ಮತ್ತೆ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಹತ್ರ ಕಳಸ ರೋಡಲ್ಲಿದ್ದೀನಿ. ಈ ಒಂದು ರೋಡ್ ಬಂದು ಕಳಸಗೆ ಕನೆಕ್ಟ್ ಆಗುತ್ತೆ. ಅಂದರೆ ಮರಸಣಿಗೆ ಕಳಸ ಬರುತ್ತೆ ಗೊತ್ತಾ, ಆ ರೋಡಿಗೆ ಕನೆಕ್ಟ್ ಆಗುತ್ತೆ. ಕಳಸದಿಂದ ನಾನು ಮುಂದೆ ಸಂಶೆಗೆ ಹೋಗಬೇಕಾಗಿರುತ್ತೆ. ಈ ರೋಡ್ ಮಾತ್ರ ಸಖತ್ ಸಿನಿಕ್ ಆಗಿದೆ ಗುರು. ಎಲ್ಲಿ ನೋಡಿ ನಿಮಗೆ ವ್ಯೂ ಸಿಗುತ್ತೆ. ಅದ್ರ ಜೊತೆಗೆ ಇವಾಗಂತೂ ಸಿಕ್ಕಾಪಟ್ಟೆ ಮಿಸ್ಟಿದೆ ಅಂದ್ಕೊಳ್ಳಿ. ಅದು ಅದ್ಭುತ ಈ ಒಂದು ರೋಡಿನ ಸ್ಪೆಷಾಲಿಟಿ. ಮಧ್ಯೆ ನಿಮಗೆ ಟೀ ಎಸ್ಟೇಟ್ ಸಿಗುತ್ತೆ, ಹಾಗೆ ಕಾಫಿ ಎಸ್ಟೇಟ್ ಸಿಗುತ್ತೆ. ಸೊ ಎಲ್ಲ ಥರದ ಅನುಭವನ ನೀವು ನೋಡ್ಬೋದು. ಮಿಕ್ಸ್ಚರ್ ಫೀಲಿಂಗ್ ಅಂತ ಅಂದ್ಕೊಳ್ಳಿ. ಇಲ್ಲಿ ವ್ಯೂಗಳಿಗೆ ಮಾತ್ರ ಕೊರತೆನೇ ಇಲ್ಲ ಅಂದ್ಕೊಳ್ಳಿ. ಸಖತ್ ಕ್ರೇಜಿ ವ್ಯೂಗಳಿದೆ. ಎಕ್ಸಾಂಪಲ್ ಮುಂದೆ ನೀವೇ ನೋಡ್ಬೋದು. ಹೆಂಗಿದೆ ಅಂದರೆ ಒಂದು ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋಡಿ, ಫುಲ್ಲು ಬೆಟ್ಟ. ಆ ಬೆಟ್ಟದ ಮೇಲೆಲ್ಲ ಟೀ ಎಸ್ಟೇಟು, ಅದ್ರ ಜೊತೆಗೆ ಈ ಥರ ಅಡಿಕೆ ಮರಗಳೆಲ್ಲ ಇದೆ. ಎಲ್ಲ ಸೇರ್ಕೊಂಡು ಒಟ್ಟಾರೆಯಾಗಿ ಒಂದು ಅದ್ಭುತವಾದಂಥ ವ್ಯೂನ ಕ್ರಿಯೇಟ್ ಮಾಡಿದೆ ಅಂದ್ಕೊಳ್ಳಿ. ಸಖತ್ ಕ್ರೇಜಿ ಗುರು, ಇದು ಮಸ್ತಾಗಿದೆ. ಇನ್ನೂ ನನಗೆ ಸಂಶೆಗೆ ರೀಚ್ ಆಗೋದಕ್ಕೆ 18 ಕಿಲೋಮೀಟ್ರ್ಗಳಿದೆ. ಹೆಂಗೆ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂದ್ಕೊಳ್ಳಿ ಟೈಮು. ಈ ಅದ್ಭುತವಾದ ವ್ಯೂಗಳ ಮಧ್ಯೆ ನಾನಂತೂ ಎಲ್ಲೆಲ್ಲಿ ಚೆನ್ನಾಗಿದೆ ಎಲ್ಲನೂ ರೆಕಾರ್ಡ್ ಮಾಡ್ತಾನೆ ಇದ್ದೀನಿ. ಅದು ಎಷ್ಟು ಲೆಂತ್ ಆಗುತ್ತೋ ವೀಡಿಯೋ ಗೊತ್ತಿಲ್ಲ. ಒಂದೊಂದು ಕಡೆಗೆ ಕ್ಯಾಮ್ರಾ ಆ್ಯಂಗಲ್ ಯಾವ ಥರ ಬಂದಿದೆ ಏನು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂದ್ಕೊಳ್ಳಿ. ಏನಕ್ಕಂದರೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಕ್ಯಾಮ್ರಾ ಆನ್ ಮಾಡೋಕ್ಕೂ ಆಗ್ತಿಲ್ಲ. ವೈಸರ್ ತೆಗೆದ್ರೆ ಒಳಗಡೆ ಎಲ್ಲ ನೀರು ನುಗ್ಕೊಂಡ್ಬಿಡುತ್ತೆ. ಹಾಗಾಗಿ ಹೆಂಗಿದೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಗಲ್ ಕರೆಕ್ಟಾಗಿರಲ್ಲ, ವೀಡಿಯೋ ಬಂದಿರುತ್ತೆ. ಸೊ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ, ಬೇಜಾರಾಗಬೇಡಿ. ಎಷ್ಟು ನಾನು ಎಲ್ಲೆಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ ಅಲ್ಲೆಲ್ಲ ಸರಿ ಮಾಡ್ತಾ ಇದ್ದೀನಿ. ವಾವ್, ನೋಡಿ ಮುಂದೆ ಏನುಂಟು. ಇದನ್ನೇ ನಾನು ಹೇಳಿದ್ದು, ಮಧ್ಯೆ ಈ ಥರ ಅದ್ಭುತವಾದಂಥ ವ್ಯೂಗಳು ಸಿಗುತ್ತೆ ಅಂದ್ಕೊಳ್ಳಿ. ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಅಂದ್ಕೊಳ್ಳಿ. ಕೆಳಮರ ಸಣಿಗೆ ಅಂತ ಊರ ಹೆಸರು. ಬ್ಯೂಟಿಫುಲ್ ರೋಡ್ ಮಾತ್ರ. ಎಲ್ಲಿಗೆ ಹೋಗುತ್ತಪ್ಪ ಅಂದರೆ ಹೊರನಾಡಿಗೆ ಹೋಗುತ್ತೆ, ಕಳಸಾಗ ಹೋಗುತ್ತೆ, ಕುದುರೆಮುಖ ಮತ್ತು ಗಂಗಾಮೂಲ. ಹೊರನಾಡು ಬರೀ 17 ಕಿಲೋಮೀಟರ್ ಸ್ನೇಹಿತರೆ. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ. ಮಧ್ಯೆ ಮಳೆ ಬರುತ್ತೆ, ನಿಂತ್ಕೊಂಡ್ಬಿಟ್ಟು ಫಾಗ್ ಶುರು ಆಗುತ್ತೆ. ಆಮೇಲೆ ಮತ್ತೆ ಮಳೆ ಬರುತ್ತೆ, ಮಳೆ ಜೊತೆಗೆ ಫಾಗ್ ಕೂಡ ಇರುತ್ತೆ. ಸೊ ಒಂಥರ ಮಿಕ್ಸ್ಚರ್ ಎಲ್ಲನೂ ಈ ಒಂದು ರೈಡಲ್ಲಿ ನನಗೆ ಅನುಭವ ಆಗ್ತಾಯಿದೆ. ಬಿಸಿಲನ್ನ ಬಿಸಿಲು ಒಂದು ಸಿಕ್ಕೇ ಇಲ್ಲ ಅಂದ್ಕೊಳ್ಳಿ. ನಾನು ಹೋಮ್ ಸ್ಟೇಯಿಂದ ಹೊರಡಬೇಕಾದ್ರೆ ಸ್ವಲ್ಪ ಬಿಸಿಲು ಬಂತು. ಅದಾದಮೇಲೆ ಇಲ್ಲಿವರೆಗೂ ಕೂಡ ಒಂದು ಸ್ವಲ್ಪ ಬಿಸಿಲು ಕೂಡ ನೋಡಿಲ್ಲ ಅಂದ್ಕೊಳ್ಳಿ ನಾನು. ಸುಮ್ಮನೆ ಗಾಡಿ ಓಡಿಸ್ಕೊಂಡು ಹೋಗ್ತಾನೆ ಇದ್ದೀನಿ. ಒಂಥರ ಅದ್ಭುತವಾದಂಥ ರೋಡಲ್ಲಿ ಮಸ್ತಾಗಿದೆ ಜರ್ನಿ ಮಾತ್ರ ಇಲ್ಲಿವರೆಗೂ. ಕ್ರೇಜಿ ಥರ ವೆದರಲ್ಲೆಲ್ಲ ಗಾಡಿ ಓಡಿಸೋಕ್ಕೆ ಬೇಜಾರೇ ಆಗಲ್ಲ, ಒಂಥರ ಖುಷಿ. ನೋಡಿ, ಇವಾಗ ತಾನೇ ಹೇಳಿದೆ, ಇವಾಗ ಮಳೆ ಸ್ಟಾರ್ಟ್ ಆಯಿತು. ಹೀಗೆ ಇಲ್ಲಿ ಒಂಥರ ಬಿಟ್ಟು ಬಿಡದೆ ಮಳೆ ಬರ್ತಾನೇ ಇದೆ. ನಮ್ಮ ಹೆಮ್ಮೆಯ ಕರ್ನಾಟಕ ಸಾರಿಗೆ ಎಲ್ಲಿ ಕೊಟ್ಟರು ಕೂಡ ಸರ್ರಿಗೆ ತಗೋತಾರೆ ಬಿಡು ಗಾಡಿನ. ನಮ್ಮ ಡ್ರೈವರ್ಗಳು ಸರ್ರಿಗೆ ಓಡಿಸ್ತಾರೆ ಅಂದ್ಕೊಳ್ಳಿ. ರಪ್ ಅಂತ ಬರ್ತಾರೆ. ಹಂಗೆ ಘಾಟ್ ಸೆಕ್ಷನಲ್ಲೂ ಕೂಡ ಸ್ಪೆಷಾಲಿಟಿ ಸ್ಕಿಲ್ಡ್ ಡ್ರೈವರ್ಸ್ಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮುಂದೆ ನೋಡಿ
ಅದ್ಭುತವಾದಂಥ ವ್ಯೂ. ಫಾಗಲ್ಲಿ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಕಾರಲ್ಲಿ ಹೋಗೋ ಜನಗಳೆಲ್ಲ ನನ್ನೇ ನೋಡ್ತಿದ್ದಾರೆ ಅಂದ್ಕೊಳ್ಳಿ. ಏನು ಗುರು ನಾವು ಕಾರಲ್ಲೇ ಓದಾಡ್ತಿದ್ದೀವಿ, ಏನು ಮಳೆನಲ್ಲಿ ಈ ಪಡಿ ಸುತ್ತವನ್ನೆಲ್ಲ ಅಂದ್ಕೊಂಡು. ಅಯ್ಯೋ ಅವ್ರದ್ದು ಖುಷಿ ಅಲ್ವಾ. ನನಗೆ ಗಾಡಿ ಅಂದರೆ ಖುಷಿ ಗುರು. ಕಾರಲ್ಲಿ ಅಂತಂದರೆ ಅಷ್ಟೊಂದು ಮಜಾ ಬರಲ್ಲ. ಗಾಡಿ ಇಲ್ಲ ಅಂತಂದರೆ ಎಲ್ಲಿ ಬೇಕಲ್ಲಿ ನಿಂತ್ಕೋಬೋದು, ವೆದರ್ನ ಎಂಜಾಯ್ ಮಾಡ್ಬೋದು, ಈ ಮಳೇಲಿ ನಿಂತ್ಕೊಂಡು ಮಳೆನ ಎಂಜಾಯ್ ಮಾಡ್ಬೋದು. ಕಾರಲ್ಲಿ ಎಲ್ಲಾಗುತ್ತೆ, ಸುಮ್ಮನೆ ಕೂತ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಅಯ್ಯಪ್ಪ ಏನು ಮಳೆ ಬರ್ತಿದೆ ಅಂದರೆ ಸ್ನೇಹಿತರೆ, ಸೈಕ ಬರ್ತಾ ಇದೆ. ಏನು ಜೋರು ಅಂದರೆ ನಿಜಕ್ಕೂ ಸೈಕಾಗಿ ಹೋಗ್ತಿದೆ ಗಾಡಿ ಓಡಿಸೋದ್ರಲ್ಲಿ. ಇನ್ನೇನೋ ಬರೀ 4 ಕಿಲೋಮೀಟ್ರ್ ಇದೆ ಸಂಶಯಗೆ. ಅಷ್ಟು ಹೋಗೋದ್ರಲ್ಲಿ ಸೈಕ್ ಮಳೆನಲ್ಲಿ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 4 ಕಿಲೋಮೀಟ್ರ್ ಹೋಗ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ತಲ್ಲೇ ರೆಸ್ಟ್ ಮಾಡಿ ಆಮೇಲೆ ಅಲ್ಲಿಂದ ಮುಂದೆ ನನ್ನ ಪ್ರಯಾಣ ಬೆಳೆಸ್ತೀನಿ. ಸ್ವಲ್ಪ ಒಂದು ಅರ್ಧ ಗಂಟೆ 1 ಗಂಟೆ ಅಲ್ಲೇ ಕೂತ್ಕೊಂಡು ಆರಾಮಾಗಿ ಆಮೇಲೆ ಮುಂದೆ ಹೋಗೋಣ ಅಂದ್ಕೊಂಡು. ಏನಕ್ಕಂದರೆ ಇಷ್ಟರವರೆಗೂ ಬರೀ ಮಳೆಯಲ್ಲೇ ಬಂದಿರೋದು ಅಂದ್ಕೊಳ್ಳಿ. ಎಲ್ಲೆಲ್ಲೂ ಮಳೆ ನಿಂತಿದೆ ಅನ್ನೋ ಮಾತೇ ಇಲ್ಲ, ಹಣ್ಣು ಮಳೆ ಸುರಿತಾ ಇದೆ. ಸೊ ಆರಾಮಾಗಿ ಒಂದು ಸ್ವಲ್ಪ ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಅದಾದ ನಂತರ ಮತ್ತೆ ಮುಂದೆ ಹೋಗುವ. ನಾನು ಅವಾಗಲೇ ಹೇಳೋದಂದರೆ ಇವತ್ತು ಬೇರೆ ಪ್ಲ್ಯಾನ್ ಅಂತೂ ಎಂತ ಇಲ್ಲ, ಸೀದಾ ಹೋಗ್ಬಿಟ್ಟು ರೆಸ್ಟ್ ಮಾಡೋದಾಗಿರುತ್ತೆ. ಸೊ ಎಷ್ಟೊತ್ತಿಗೆ ಹೋದರೂ ನಡೆಯುತ್ತೆ. ಅಲ್ಲಿ ಬೆಳಗ್ಗೆ ಎದ್ದು ಬೇರೆ ಪ್ಲ್ಯಾನ್ ಮಾಡಿಕೊಳ್ಳುವ. ಸದ್ಯಕ್ಕೆ ಡೈರೆಕ್ಟು ಸಂಶಯಕ್ಕೆ ಹೋಗಿ, ಸಂಶಯನಲ್ಲಿ ಹೆಂಗಿದ್ರೆ ಟೆಂಪಲ್ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಇನ್ನೊಂದು ಸರ್ತಿ ನೋಡಿಕೊಂಡು ನಾನು ಒಳಗಡೆಗೆ ಹೋಗೋದು ಡೌಟು. ಒಳಗಡೆ ಹೋಗೋ ಪ್ಲ್ಯಾನಲ್ಲಂತೂ ಇಲ್ಲ. ಏನಕ್ಕಂದರೆ ಮಳೆ ಸಿಕ್ಕಾಬಡೆ ಬರ್ತಿದೆ. ನಂದು ಎಲ್ಲ ರೇನ್ ಗಿಯರ್ಸು ಎಲ್ಲ ತೆಗೆದುಬಿಟ್ಟು ನಾನು ಒಳಗಡೆ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಅದು ಡೌಟು ಹೋಗೋದು. ಸುಮ್ಮನೆ ಹೊರಗಡೆಯಿಂದನೇ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ನಮ್ಮ ಲೊಕೇಶನ್ಗೆ ಹೊರಡುವ. ಸೊ ಆಲ್ಮೋಸ್ಟ್ ನೋಡಿ ಬಂದುಬಿಟ್ವಿ. ಅಲ್ಲೇ ಮುಂದೆನೇ ಟೆಂಪಲ್ ಕಾಣಿಸ್ತಾ ಉಂಟು. ಅದೇ ಸಂಶಯ ಫೇಮಸ್ ವಿನಾಯಕ ಟೆಂಪಲ್ ಆಗಿರುತ್ತೆ ಅಂದ್ಕೊಳ್ಳಿ ಸ್ನೇಹಿತರೆ. ನೋಡಿ ಅಲ್ಲಿ ಏನು ಕಾಣಿಸ್ತಾ ಇದೆ ಗೊತ್ತಾ, ಅದೇ ಒಂದು ಟೆಂಪಲ್ ಆಗಿರುತ್ತೆ. ಮಳೆ ಅಂತೂ ನಿಂತ್ಕೊಳ್ಳೋ ಚಾನ್ಸೇ ಇಲ್ಲ ಅಂದ್ಕೊಳ್ಳಿ. ದೇವಸ್ಥಾನ ಆಗಿರೋದ್ರಿಂದ ಹಾಗೆ ಹೋಗೋಕ್ಕಂತ ಆಗಲ್ಲ. ರೇನ್ ಗಿಯರ್ಸ್ನ ಪ್ಯಾಕಪ್ ಮಾಡ್ಕೊಂಬಿಟ್ಟಿದ್ದೀನಿ, ಕವರ್ ಮಾಡ್ಕೊಂಬಿಟ್ಟಿದ್ದೀನಿ, ಒಳಗಡೆ ಹೋಗೋಕ್ಕಾಗಲ್ಲ. ಇಲ್ಲಿಂದ ಇನ್ನೂ ನನ್ನ ಜರ್ನಿ ಬಂದು ಆಲ್ಮೋಸ್ಟ್ ಹತ್ರ 70 ಕಿಲೋಮೀಟರ್ಸ್ ಇದೆ. ಸೊ ಬನ್ನಿ, ಮಳೆ ಅಂತೂ ನಿಂತ್ಕೊಳ್ಳಲ್ಲ, ಅಟ್ಲೀಸ್ಟ್ ಹೋಗ್ಬಿಟ್ಟು ರೆಸ್ಟ್ ಆದರೂ ಮಾಡ್ಬೋದಲ್ಲಿ. ಸದ್ಯಕ್ಕೆ ಜರ್ನಿನ ಕಂಟಿನ್ಯೂ ಮಾಡುವ. ಈ ಒಂದು ಸಂಶಯ ಟೆಂಪಲ್ದೇನಿದೆ ನಾನು ವೀಡಿಯೋನ ನಿಮಗೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಂತೆ, ಯಾರು ನೋಡಿಲ್ಲ ಅವ್ರು ನೋಡ್ಕೊಳ್ಳಿ. ಸೊ ಬನ್ನಿ ಸದ್ಯಕ್ಕೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಹೋಗುವ. ಈ ರೋಡು ಮುಂದೆ ನಮಗೊಂದು ಫಾರೆಸ್ಟ್ ಚೆಕ್ ಪೋಸ್ಟಿಗೆ ಕನೆಕ್ಟ್ ಆಗುತ್ತೆ. ಅಂದರೆ ಕುದುರೆಮುಖ ಫಾರೆಸ್ಟ್ ರೇಂಜ್ ಏನಿದೆ ಗೊತ್ತಾ, ಆ ಒಂದು ರೋಡಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ನಮಗೆ ಒಳಗಡೆ ಫಾರೆಸ್ಟಲ್ಲಿ ಎಂಟ್ರಿ ಆಗಬೇಕಾಗುತ್ತೆ. ಅಂದರೆ ಅಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಅವರೊಂದು ಟಿಕೆಟ್ ಥರ ಕೊಡ್ತಾರೆ, ಅದನ್ನು ಎತ್ಕೊಂಡು ನಾವು ಫಾರೆಸ್ಟಲ್ಲಿ ಹೋಗ್ಬೇಕಾಗಿರುತ್ತೆ. ಸುಮ್ಮನೆ ಬಿಡೋಲ್ಲ ಅವರು. ಸೊ ನೋಡುವ ಬಿಡ್ತಾರ ಏನು ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾನು ಬಂದಾಗ ಬಿಟ್ಟಿದ್ದಿಲ್ಲ. ಎಲ್ಲಿ ಹೋಗ್ತಾ ಇದೆಯಾ ಅಂದರೂ ನನಗೆ ಈ ರೋಡ್ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಿದ್ದಿಲ್ಲ. ಸೀರಿಯಸ್ ಆಗಿ ನಾನು ಸುಮ್ಮನೆ ಹೋಗ್ತಾಯಿದ್ದೀನಿ ಮುಂದೆ ಅಂತಂದರೆ ಬಿಡಲಿಲ್ಲ. ಈ ಒಂದು ರೋಡ್ ಬಂದು ಧರ್ಮಸ್ಥಳಕ್ಕೆ ಕೂಡ ಕನೆಕ್ಟ್ ಆಗುತ್ತೆ. ಸೊ ಬನ್ನಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಎಂಟ್ರಿ ಆಗುವ. ಬಟ್ ಏನಂದರೆ ಇಲ್ಲಿ ಟೈಮಿಂಗ್ ಇದೆ, ಆ ಟೈಮಿಂಗ್ ಒಳಗಡೆಗೆ ಎಕ್ಸಿಟ್ ಆಗಬೇಕು. ಮಳೆ ಬೇರೆ ಬರ್ತಾ ಉಂಟಲ್ಲ, ಅದರಿಂದ ಬಿಡ್ತಾರ ಏನಂತ ಗೊತ್ತಿಲ್ಲ. ನೋಡುವ. ಇದೇನು ಊರಿದೆ ಗೊತ್ತಾ ಇವಾಗ ಪ್ರೆಸೆಂಟು, ಇದು ಬಂದು ಸಂಶಯ. ಅಂದರೆ ಸಂಶಯದ ವಿನಾಯಕ ಟೆಂಪಲ್ ಏನಿದೆ ಗೊತ್ತಾ, ಲವ್ ಮೊಕ್ಟೆಲ್ ಶೂಟಿಂಗ್ ಸ್ಪಾಟ್ದು ಇದೇ ಅದು ಊರು. ಅದು ಹಿಂದ್ಗಡೆ ಆ ಸ್ಪಾಟ್ ನಾನು ತೋರಿಸಿದ್ನಲ್ಲ ಟೆಂಪಲ್ಲು, ಎಲ್ಲರೂ ಆ ಸ್ಪಾಟ್ ನೋಡೋದಕ್ಕಂತಲೇ ಊರಿಗೆ ಬರೋದು. ಇಲ್ಲಿ ಇನ್ನೊಂದು ಫೇಮಸ್ ಅಂದರೆ ಟೀ ಎಸ್ಟೇಟ್ ಇರೋದು ಇಲ್ಲಿ. ಸೊ ಅದನ್ನೆಲ್ಲ ನೋಡೋದಕ್ಕಂತಲೇ ಜನ ಇಲ್ಲಿವರೆಗೂ ಬರೋದು ಅಂದ್ಕೊಳ್ಳಿ. ಕ್ರೇಜಿ ಅಲ್ವಾ, ಬ್ಯೂಟಿಫುಲ್ ಆಗಿರುತ್ತೆ ಮಾತ್ರ. ಇನ್ನೂ ನನ್ನ ಸ್ಟೇಗೆ 3-4 ಕಿಲೋಮೀಟ್ರ್ ಇದೆ ಗುರು. ಈ ಮಳೆನೆಲ್ಲ ಹೊಡಿಬೇಕು. ವಾವ್, ಅಲ್ಲೋಡಿ ಮೇಲೆ ಗೆಸ್ಟ್ ಹೌಸು ಹೋಮ್ ಸ್ಟೇನೋ ಏನೋ ಮಾಡಿದ್ದಾರೆ, ಅದ್ಭುತವಾಗಿ ಕಟ್ಕೊಂಡಿದ್ದಾರೆ.
ಫುಲ್ ಮೌಂಟೇನ್ ಪೀಕಲ್ಲಿರೋದು ಅಂದ್ಕೊಳ್ಳಿ. ಗ್ರೇಟ್ ಗುರು. ಹಿಂಗೆ ಮುಂದೆ ಹೋದರೆ ಸ್ವಲ್ಪ ದೂರದಲ್ಲಿ ನಮಗೆ ಆ ಚೆಕ್ ಪೋಸ್ಟ್ ಕಾಣಸಿಗುತ್ತೆ. ಅದು ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟ್ ಆಗಿರುತ್ತೆ. ವಾವ್, ಇಲ್ಲಿ ಯಾವುದೋ ನದಿ ಹರಿತಾ ಇದೆ ಗುರು. ನದಿನ ಹಳ್ಳನೋ ಗೊತ್ತಿಲ್ಲ, ನೀರಂತೂ ಇದೆ ಒಟ್ಟಿನಲ್ಲಿ. ಇದು ಕುದುರೆಮುಖ ರೇಂಜ್ ಫಾರೆಸ್ಟ್ ಏನಿದೆ ಗೊತ್ತಾ, ತುಂಬ ಸ್ಟ್ರಿಕ್ಟ್ ಇದೆ ಸ್ನೇಹಿತರೆ. ಇದು ಅಷ್ಟೊಂದು ಈಸಿಯಾಗೆಲ್ಲ ಒಳಗಡೆ ಬಿಟ್ಬಿಡಲ್ಲ. ಇಲ್ಲಿ ತುಂಬ ಟ್ರೆಕ್ಕಿಂಗ್ ಪಾಯಿಂಟ್ಗಳುಂಟು ನಿಮಗೆ. ಆ ಟ್ರೆಕ್ಕಿಂಗ್ ಪಾಯಿಂಟ್ಗಳು ಮಳೆಗಾಲದಲ್ಲಿ ಮತ್ತು ಸಮ್ಮರಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಯಾಕಂದರೆ ಸಮ್ಮರಲ್ಲಿ ಬಂದು ಫಾರೆಸ್ಟ್ ಫೈರ್ ಭಯ ಇರುತ್ತೆ, ಮಳೆಗಾಲದಲ್ಲಿ ಬಂದು ತುಂಬ ಸ್ಲೀಪರಿ ಆಗಿರುತ್ತೆ, ಜಾರ್ ಬೀಳೋ ಸಂಭವ ಇರುತ್ತೆ. ಯಾಕೆ ಬೇಕು ರಿಸ್ಕ್ ಅಂದ್ಬಿಟ್ಟು ಕ್ಲೋಸ್ ಮಾಡಿರ್ತಾರೆ. ನಾರ್ಮಲ್ ಮಳೆ ಇದ್ದಾಗ ಬಿಡ್ತಾರೆ, ಬಟ್ ಆ ಟೈಮಲ್ಲಿ ಹೋದಾಗ ಆ ವ್ಯೂ ಪಾಯಿಂಟ್ಗಳು ನೋಡೋದೇ ಒಂದು ಖುಷಿ ಅಂದ್ಕೊಳ್ಳಿ. ಗಂಗಾಮೂಲ ಅಂತ ಒಂದಿದೆ, ಕುರಿನ್ಸಾಲ ಅಂತ ಒಂದಿದೆ. ಸಖತ್ತಾಗಿರೋ ವ್ಯೂ ಪಾಯಿಂಟ್ಗಳುಂಟು. ಮಸ್ತಾಗಿ ಎಂಜಾಯ್ ಮಾಡ್ಬೋದು ನೀವೇನಾದರೂ ಹೋದರೆ. ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈ ಮಳೆ ಬರ್ತಾ ಇರೋದಕ್ಕೆ, ತಣ್ಣಗೆ ಗಾಳಿ ಬೀಸ್ತಾ ಇರೋದಕ್ಕೆ ಸಖತ್ತಾಗಿದೆ ಅಂದ್ಕೊಳ್ಳಿ. ಒಂಥರ ಬ್ಯೂಟಿಫುಲ್. ವಾವ್, ಮುಂದೆ ನೋಡಿ ಸ್ನೇಹಿತರೆ ಹೆಂಗುಂಟು. ಕ್ರೇಜಿ ಗುರು ಇದು. ನಿಜ ಹೇಳ್ತೀನಲ್ಲ, ಈ ರೋಡ್ಗೆ ನಾನು ಬಂದಿಲ್ಲ. ಸಂಶಯನೇ ಲಾಸ್ಟು. ಈ ರೋಡ್ವರೆಗಂತೂ ಬಂದೇ ಇಲ್ಲ ಅಂದ್ಕೊಳ್ಳಿ. ಒಂಥರ ಅದ್ಭುತವಾಗಿದೆ ಇದು. ಮೆಸ್ಮರೈಸಿಂಗ್ ಪ್ಲೇಸ್ ಅಂದ್ಕೊಳ್ಳಿ. ಮುಂದ್ಗಡೆ ವ್ಯೂ ಕೂಡ ಹಂಗೆ ಉಂಟು. ಒಂಥರ ಭಯಾನಕ ವ್ಯೂ ಇದೆ ಮುಂದೆ ಹಿಲ್ ಸ್ಟೇಷನ್ ಜೊತೆಗೆ. ಕ್ರೇಜಿ ಇದು. ಫಾರೆಸ್ಟ್ ಚೆಕ್ ಪೋಸ್ಟ್, ನಿಧಾನವಾಗಿ ಚಲಿಸಿ. ಬೋರ್ಡ್ ಹಾಕಿದ್ದಾರೆ ನೋಡಿ. ಇಲ್ಲೇ ಎಂಟ್ರಿ ಮಾಡಿಸ್ಬೇಕು. ಇಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಮುಂದೆ ಹೋಗೋಣ ಬನ್ನಿ.